ಇವತ್ತಿನ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು 6ನೇ ತರಗತಿಯ ಇಂಗ್ಲೀಷ್ನ ಲರ್ನಿಂಗ್ ಔಟ್ಕಮ್ 2ಅನ್ನು ನೋಡ್ತಾ ಇದ್ದೀವಿ. ಅದರಲ್ಲಿ ಈಗ ಆ್ಯಕ್ಟಿವಿಟಿ 2.7 ಇಂದ 2.16ವರೆಗೆ ನೋಡೋಣ. ಈಗ ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ನಾವು ಆ್ಯಕ್ಟಿವಿಟಿ 1ರಿಂದ ಆ್ಯಕ್ಟಿವಿಟಿ 6ವರೆಗಿನ ಆ್ಯಕ್ಟಿವಿಟಿಗಳನ್ನು ಆಲ್ರೆಡಿ ನಾವು ಮಾಡಿ ಹಾಕಿದ್ದೇವೆ. ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ನೋಡಿ. ಹಾಗೆ ಅದೇ ರೀತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಕ್ಟಿವಿಟಿ 2.7 ಏನು ಕೊಟ್ಟಿದ್ದಾರಪ್ಪ ಅಂದರೆ, ದ ಇನ್ಸ್ಟ್ರಕ್ಷನ್ಸ್ ಕಮಾಂಡ್ ಸ್ಟೇಟ್ಮೆಂಟ್ಸ್ ಗಿವನ್ ಬಿಲೋ ಹ್ಯಾವ್ ಬಿನ್ ಸ್ಕ್ರ್ಯಾಂಬಲ್ಡ್, ರಿರೈಟ್ ದೆಮ್ ಇನ್ ದ ಕರೆಕ್ಟ್ ಆರ್ಡರ್. ಈ ಒಂದು ಕಮಾಂಡ್ಸ್ ಏನಾಗಿದ್ದಾವೆ ಹಿಂದೆ ಮುಂದಾಗಿದೆ, ಅವುಗಳನ್ನು ನಾವು ಸರಿ ಮಾಡಿ ಬರೀಬೇಕು. ಒಂದು ಎಕ್ಸಾಂಪಲ್ ನೋಡೋದಾದರೆ, ಒಂದು ಕ್ವಶನ್ ದ ಆನ್ಸರ್ ಇದೇನಾಗುತ್ತೆ, ಆನ್ಸರ್ ದ ಕ್ವಶನ್ ಅಂತ ಆಗುತ್ತೆ. ಅದೇ ರೀತಿ ಎರಡನೇದು ದ ಟೆಕ್ಸ್ಟ್ ರೀಡ್, ದ ಟೆಕ್ಸ್ಟ್ ರೀಡ್ ಇದ್ದಿದ್ದು ರೀಡ್ ದ ಟೆಕ್ಸ್ಟ್ ಅಂತ ಆಗುತ್ತೆ, ಆ ಒಂದು ಟೆಕ್ಸ್ಟನ್ನು ಓದು ಅಂತ. ಮೂರನೇದು ಕ್ಲೀನ್ ಕೀಪ್ ಯುವರ್ ಸರೌಂಡಿಂಗ್ ಕ್ಲೀನ್ ಅಂತ ಆಗುತ್ತೆ, ನಿನ್ನ ಸುತ್ತಮುತ್ತ ಸ್ಥಳವನ್ನು ಸ್ವಚ್ಛತೆಯಿಂದ ಇಟ್ಕೋ ಅಂತ. ನಾಲ್ಕನೇದು ದ ಬೋರ್ಡ್ ರಬ್ ದ ಬೋರ್ಡನ್ನು ರಬ್ ಮಾಡು. ಐದನೇದು ಟಾಯ್ಲೆಟ್ ದ ಟು ಮೇ ಗೋ ಐ ಅಂತ ಇದೆ, ಅದನ್ನು ಸರಿಯಾಗಿ ಬರೆದಾಗ ಮೇ ಐ ಗೋ ಟು ದ ಟಾಯ್ಲೆಟ್ ಅಂತ ಆಗುತ್ತೆ. ಆರನೇದು ಅರೌಂಡ್ ಟರ್ನ್ ಅಂತ ಇದೆ, ಟರ್ನ್ ಅರೌಂಡ್ ಆಗುತ್ತೆ ಸರಿಯಾದ ರೂಪದಲ್ಲಿ ಬರೆದಾಗ. ಏಳನೇದು ವಿಂಡೋ ದ ಕ್ಲೋಸ್ ದ ವಿಂಡೋ ಅಂತ ಆಗುತ್ತೆ. ಇನ್ನು ಎಂಟನೇದು ನೋಡೋದಾದರೆ ಫಿನಿಶ್ಡ್ ಹ್ಯಾವ್ ಯು ಫಿನಿಶ್ಡ್ ಅಂತ ಆಗುತ್ತೆ. 9 ಪೆನ್ಸಿಲ್ ಯುವರ್ ಟೇಕ್ ಯುವರ್ ಪೆನ್ಸಿಲ್, ನಿನ್ನ ಪೆನ್ಸಿಲನ್ನು ತೆಗೆದುಕೋ. ಎಟ್ ಬೋರ್ಡ್ ಲುಕ್ ಎಟ್ ದ ಬೋರ್ಡ್ ಅಂತ ಹೇಳಿ ಆಗುತ್ತೆ. ಇನ್ನು 2.8 ನೋಡುವ ನಾವು ಆ್ಯಕ್ಟಿವಿಟಿ 2.8 ಇಲ್ಲೇನು ಕೊಟ್ಟಿದ್ದಾರಪ್ಪ ಅಂದರೆ, ಫೈಂಡ್ ದ ಕಮಾಂಡ್ಸ್ ಇನ್ ದ ವರ್ಲ್ಡ್ ಗ್ರಿಡ್ ಸರ್ಕಲ್ ಆ್ಯಂಡ್ ಕಲರ್ ದೆಮ್. ಈ ಒಂದು ಗ್ರಿಡ್ಡಲ್ಲಿ ಈ ಒಂದು ಕಮಾಂಡ್ಸ್ಗಳನ್ನು ಹುಡುಕಿಬಿಟ್ಟು ಅವುಗಳಿಗೆ ಸರ್ಕಲ್ ಮಾಡಿ ನಂತರ ಬಣ್ಣವನ್ನು ತುಂಬಿರಿ ಅಂತ ಹೇಳ್ತಿದ್ದಾರೆ. ಹೌದಾ, ಕಮ್ ಅನ್ನೋದಲ್ಲಿದೆ, ಇಲ್ಲಿದೆ COME, ಆ ಒಂದು ಕಮ್ಗೆ ಪದಕ್ಕೆ ಏನು ಮಾಡಿ ಸರ್ಕಲ್ ಮಾಡಿಬಿಟ್ಟು ಅದಕ್ಕೆ ಬಣ್ಣವನ್ನು ತುಂಬಿ. ಅದೇ ರೀತಿ ಹಿಯರ್ ಅಂತ ಇದೆ, ಹಿಯರ್ ಅಂದರೆ HER ಇಲ್ಲಿ ಅಂತ ಅರ್ಥ ಕೊಡ್ತದೆ. ಹಿಯರ್ ಅನ್ನೋ ಪದಕ್ಕೆ ಸರ್ಕಲ್ ಮಾಡಿಬಿಟ್ಟು ಅದಕ್ಕೂ ಸಹ ಬಣ್ಣವನ್ನು ತುಂಬಿ. ನೆಕ್ಸ್ಟು ರೀಡ್ ಅಂತ ಇದೆ, READ ರೀಡ್ ಅನ್ನುವಂಥದ್ದಕ್ಕೂ ಸಹ ಸರ್ಕಲ್ ಮಾಡಿಬಿಟ್ಟು ಬಣ್ಣವನ್ನು ತುಂಬಿ. ಅದೇ ರೀತಿ ಇನ್ನು ಥಿಂಕ್, ಲಿಸನ್, ಸಿಂಗ್, ರೈಟ್, ಲುಕ್, ಟರ್ನ್, ಜಂಪ್, ಗೋ ಅಂತ ಇನ್ನು ಹಲವಾರು ವರ್ಡ್ಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನೆಲ್ಲ ನೀವು ತುಂಬಿಟ್ಟು ಬಣ್ಣವನ್ನು ಕೊಡಿ. ಆ್ಯಕ್ಟಿವಿಟಿ 2.9 ಏನು ಹೇಳ್ತಪ್ಪ ಅಂದರೆ, ಕಂಪ್ಲೀಟ್ ದ ಇನ್ಸ್ಟ್ರಕ್ಷನ್ಸ್ ಕಮಾಂಡ್ಸ್ ರಿಕ್ವೆಸ್ಟ್ ವಿತ್ ದ ಹೆಲ್ಪ್ ಆಫ್ ದ ಗಿವನ್ ಹಿಂಟ್ಸ್. ಈ ಒಂದು ಕಮಾಂಡ್ಗಳನ್ನು ಏನು ಮಾಡಿರಿ, ಫಿಲ್ ಮಾಡಿರಿ ಅಂತ. ಹೌದಾ, ವಿತ್ ದ ಹಿಂಟ್ಸ್, ಆಲ್ರೆಡಿ ಅವರು ಹಿಂಟ್ಸನ್ನು ಕೊಟ್ಟಿದ್ದಾರೆ ನೋಡಿ. ಓಪನ್ ಯುವರ್ ಬುಕ್, ಇಲ್ಲೇನಿದೆ ಬುಕ್ ಇದೆ, ಹಾಗಾಗಿ ಬುಕ್ ಅಂತ ಆಗುತ್ತೆ. ಎರಡನೇದು ಪಾಸ್ ಮಿ ಅ ಪೆನ್ಸಿಲ್ ಪ್ಲೀಸ್ ಅಂತ ಆಗುತ್ತೆ. ಥರ್ಡ್ ಒನ್ ಓಪನ್ ಯುವರ್ ಬ್ಯಾಗ್ ಪ್ಲೀಸ್, ಬ್ಯಾಗ್ ಅಂತ ಆಗುತ್ತೆ. ಫೋರ್ತ್ ಸಿಟ್ ಆ್ಯಟ್ ಯುವರ್ ಟೇಬಲ್ ಪ್ಲೀಸ್, ಟೇಬಲ್ ಅಂತ ಆಗುತ್ತೆ. ಫಿಫ್ತ್ ಓಪನ್ ಯುವರ್ ಡ್ಯಾಶ್ ಪ್ಲೀಸ್, ಇಲ್ಲೇನಿದೆ ವ್ಯಾಲೆಟ್ ಇದೆ, ಹಾಗಾಗಿ ವ್ಯಾಲೆಟ್ ಅಂತ ಆಗುತ್ತೆ. ಇನ್ನು ಆ್ಯಕ್ಟಿವಿಟಿ 2.10 ಇಲ್ಲಿ ನೋಡಿ, ಕಂಪ್ಲೀಟ್ ದ ಇನ್ಸ್ಟ್ರಕ್ಷನ್ಸ್ ಕಮಾಂಡ್ಸ್ ಬೈ ದ ಚೂಸಿಂಗ್ ದ ಒನ್ಸ್ ಫ್ರಮ್ ಕಾಲಮ್ A ಆ್ಯಂಡ್ ಕಾಲಮ್ B ಆ್ಯಂಡ್ ರೈಟ್ ದೆಮ್ ಇನ್ ದ ಗಿವನ್ ಬಾಕ್ಸ್. ಈಗ ಕಾಲಮ್ A ಮತ್ತು ಕಾಲಮ್ B ಅಲ್ಲಿ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟಿದ್ದಾರೆ, ಅವಕ್ಕೆ ಜೋಡಣೆ ಮಾಡಿ ಈ ಒಂದು ಬಾಕ್ಸಲ್ಲಿ ಬರೀರಿ ಅಂತ ಅವರು ಹೇಳಿದ್ದಾರೆ ನೋಡಿ. ಒಂದಿದೆ ವರ್ಕ್ ಅನ್ನೋದು ಯಾವುದಕ್ಕೆ ಜೋಡಣೆ ಆಗುತ್ತಪ್ಪ ಅಂದರೆ, ಇನ್ ಪೇರ್ಸ್ ಅನ್ನೋದಕ್ಕೆ ಜೋಡಣೆ ಆಗುತ್ತೆ. ಇನ್ನು ಕ್ಲೀನ್ ದ ಬೋರ್ಡ್, ಸ್ವಿಚ್ ಆಫ್ ಯುವರ್ ಮೊಬೈಲ್ಸ್, ಹೆಲ್ಪ್ ಎನಿ ಅದರ್, ಲಿಸನ್ ಕೇರ್ಫುಲ್ಲಿ, ಲೆಟ್ಸ್ ಸ್ಟಾರ್ಟ್. ಹೌದಾ, ನಂತರ ನಾವು ಆ್ಯಕ್ಟಿವಿಟಿ 2.11 ನೋಡೋಣ. ಐಡೆಂಟಿಫೈ ದ ಪ್ಲೇಸ್ ವೇರ್ ದ ಇನ್ಸ್ಟ್ರಕ್ಷನ್ಸ್ ಕಮಾಂಡ್ಸ್ ಆರ್ ಗಿವನ್, ಸೆಲೆಕ್ಟ್ ದ ಅಪ್ರೋಪ್ರಿಯೇಟ್ ಆನ್ಸರ್ ಫ್ರಮ್ ದ ಬಾಕ್ಸ್. ಹೀಗೆ ಕೆಲವೊಂದು ಕಮಾಂಡ್ಗಳನ್ನು ಆಲ್ರೆಡಿ ಅವರು ಕೊಟ್ಟಿದ್ದಾರೆ. ಆ ಕಮಾಂಡ್ಗಳನ್ನು ಎಲ್ಲೆಲ್ಲಿ ಬಳಸ್ತೀವಿ ನಾವು ಅಂತೇಳಿ ಈ ಒಂದು ಬಾಕ್ಸಲ್ಲಿರೋ ಪದಗಳನ್ನು ಹುಡುಕಿ ಅವುಗಳನ್ನು ಅಲ್ಲಿ ನಾವು ತುಂಬಬೇಕು. ಫಾಲೋ ದ ಕ್ಯೂ ಅನ್ನೋದು ಲೈಬ್ರರಿ ಅಲ್ಲ, ಪಬ್ಲಿಕ್ ಪ್ಲೇಸ್ ಅಲ್ಲ, ಪಾರ್ಕ್ ಅಲ್ಲ, ಟಿಕೆಟ್ ಕೌಂಟರ್ ಅಲ್ಲ, ಸ್ಕೂಲ್ ಅಲ್ಲ. ಟಿಕೆಟ್ ಕೌಂಟ್ರಲ್ಲಿ ಇದನ್ನು ನಾವು ನೋಡ್ತೇವೆ, ಟಿಕೆಟ್ ಕೌಂಟರ್.
ಎರಡನೇದು ಡೋಂಟ್ ಲಿಟರ್ ದ ಪ್ಲೇಸ್, ಒಂದು ಪ್ಲೇಸನ್ನು ಏನು ಮಾಡಿಬಿಡ್ರಿ, ಕೊಳಚೆ ಮಾಡಿಬಿಡ್ರಿ ಅಂತ. ಎಲ್ಲಿ? ಪಬ್ಲಿಕ್ ಪ್ಲೇಸಸ್, ಜನ ಬೇಡವಂಥ ಪ್ಲೇಸ್. ಇನ್ನು ಥರ್ಡ್ ಒನ್ ಕೀಪ್ ಸೈಲೆನ್ಸ್, ಶಾಂತವಾಗಿರಿ ಅಂತ ಎಲ್ಲಿ ಬರ್ತಾರೆ, ಲೈಬ್ರರಿಯಲ್ಲಿ ಬರ್ತಿರ್ತಾರೆ. ನಾಲ್ಕನೇದು ಸ್ಟ್ಯಾಂಡ್ ಎಟ್ ಈಸಿ, ಇದನ್ನು ಸ್ಕೂಲಲ್ಲಿ ಕಾಣ್ತೀವಿ ನಾವು. ಯೂಸ್ ಜಿಬ್ರಾ ಕ್ರಾಸಿಂಗ್, ರಸ್ತೆ ದಾಟುವಂಥ ಸಂದರ್ಭದಲ್ಲಿ ಜಿಬ್ರಾದಲ್ಲಿ ದಾಟಬೇಕಂತೇಳಿ ನಮಗೆ ಸೂಚನೆಯನ್ನು ನಾವು ಕಾಣ್ತೀವಿ. ಪ್ಲೀಸ್ ಡು ನಾಟ್ ಸ್ಮೋಕ್, ಇಲ್ಲಿ ಸಿಗರೇಟ್ಗಳನ್ನು ಸೇದಬೇಡಿ ಅಂತೇಳಿ ಪಾರ್ಕಲ್ಲಿ ಹಾಕಿರೋದನ್ನು ಕಾಣ್ತೀವಿ. ಇನ್ನು ಆ್ಯಕ್ಟಿವಿಟಿ 2.11ನಲ್ಲಿ ಈ ಒಂದು ಸೆಂಟೆನ್ಸು ಯಾವ ಚಿತ್ರಕ್ಕೆ ಮ್ಯಾಚ್ ಆಗುತ್ತೆ ಅಂತೇಳಿ ಆ ಚಿತ್ರದ ಮುಂದೆ 1, 2, 3, 4 ಅಂತೇಳಿ ಬರೀಬೇಕಾಗುತ್ತೆ. ಪ್ಲ್ಯಾಂಟ್ ಅ ಟ್ರೀ, ಪ್ಲ್ಯಾಂಟ್ ಅ ಟ್ರೀ ಎಲ್ಲಿದೆ ನೋಡಿ ಚಿತ್ರ, ಇಲ್ಲಿದೆ. ಹಾಗಾಗಿ ಇದಕ್ಕೆ 1 ಅಂತ ಬರೀತೀನಿ. ರೀಸೈಕಲ್ ಪ್ರಾಡಕ್ಟ್ಸ್, ಪ್ರಾಡಕ್ಟ್ಗಳನ್ನು ಮತ್ತೆ ಪುನರ್ಬಳಕೆ ಮಾಡೋದಂತೆ 2 ಅಂತ ಬರಿತೀನಿ. ಈಟ್ ಆರ್ಗಾನಿಕ್ ಪ್ರಾಡಕ್ಟ್ಸ್ ಇಲ್ಲಿದೆ 3. ನಾಲ್ಕನೇದು ಯೂಸ್ ಪ್ಲಾಸ್ಟಿಕ್ ಬ್ಯಾಗ್ ಇಲ್ಲಿ ಕಾಣ್ತದೆ, ಹಾಗಾಗಿ ಈ ಸ್ಟಾರಲ್ಲಿ 4 ಅಂತ ಬರೀತೀನಿ. ರೈಡ್ ಅ ಬೈಸಿಕಲನ್ನು ರೈಡ್ ಮಾಡ್ತಾ ಇದ್ದಾರೆ, ಹಾಗಾಗಿ ಇದು 5 ಅಂತ ಬರ್ತೀನಿ. 6ನೇದು ಸೇವ್ ವಾಟರ್ ಎಲ್ಲಿದೆ, ಇಲ್ಲಿದೆ, ನಲ್ಲಿಯನ್ನು ಕೊಟ್ಟಿದ್ದಾರೆ ನೋಡಿ, ಸೇವ್ ವಾಟರ್ 6 ಅಂತ ಬರೆಯೋದಕ್ಕೆ. 7ನೇದು ಟರ್ನ್ ಆಫ್ ದ ಲೈಟ್ಸ್. ಕಟ್ ದ ಟ್ರೀಸ್, ಒಂದು ಮರ ಕಟ್ ಮಾಡಿರೋದನ್ನು ಕಾಣ್ತೀವಿ, ಇಲ್ಲಿ 8 ಅಂತ ಬರಿತೀನಿ. 9 ಹ್ಯಾವ್ ಬಾತ್, ಸ್ನಾನವನ್ನು ಮಾಡ್ತಿರುವಂಥ ಚಿತ್ರವನ್ನು ಕೊಟ್ಟಿದ್ದಾರೆ ನೋಡಿ, 9 ಅಂತ ಇದಕ್ಕೆ ಬರೀ. ಪಿಕಪ್ ಗಾರ್ಬೇಜ್, ಕಸವನ್ನು ತೆಗೆದುಕೊಂಡು ಹೋಗ್ತಿದ್ದಾನೆ, ಹಾಗಾಗಿ ಲಾಸ್ಟ್ ಒನ್ 10th. ಇದೇ ಈ ಒಂದು ಸೆಂಟೆನ್ಸ್ಗಳು, ಹೌದಾ? ಇವುಗಳನ್ನೇ ನಾವು ಯಾವ ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದನ್ನು ನಾವು ಡಿವೈಡ್ ಮಾಡಬೇಕಾಗಿದೆ. ಹಾಗಾಗಿ ಗುಡ್ಡಲ್ಲಿ ಏನು ಬರ್ತವೆ, ಪ್ಲ್ಯಾಂಟ್ ಎ ಟ್ರೀ, ರೀಸೈಕಲ್ ಪ್ರಾಡಕ್ಟ್ಸ್, ಈಟ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್, ರೈಡ್ ಅ ಬೈಸಿಕಲ್, ಸೇವ್ ವಾಟರ್, ಟರ್ನ್ ಆಫ್ ದ ಲೈಟ್ಸ್, ಹ್ಯಾವ್ ಬಾತ್, ಪಿಕಪ್ ಗಾರ್ಬೇಜ್ ಆಗುತ್ತೆ. ಬ್ಯಾಡಲ್ಲಿ ಯೂಸ್ ಪ್ಲಾಸ್ಟಿಕ್ ಬ್ಯಾಗ್ಸ್, ಕಟ್ ದ ಟ್ರೀಸ್, ಇವೆರಡು ಬ್ಯಾಡ್ ಆಗುತ್ತವೆ. ಆ್ಯಕ್ಟಿವಿಟಿ 2.14 ಏನು ಹೇಳುತ್ತಪ್ಪ ಅಂದರೆ, ಇಲ್ಲಿ ಕೆಲವೊಂದಿಷ್ಟು ಅವರು ಡಸ್ಟ್ಬಿನ್ಗಳನ್ನು ಕೊಟ್ಟಿದ್ದಾರೆ. ಆ ಡಸ್ಟ್ಬಿನ್ನ ಮೇಲೆ ಗ್ಲಾಸ್, ಪೇಪರ್, ಪ್ಲಾಸ್ಟಿಕ್, ಬಾಟಲ್ ಆ್ಯಂಡ್ ಮೆಡಿಕಲ್ ವೇಸ್ಟ್ ಅಂತ ಇದೆ, ಹೌದಾ? ಇವೆಲ್ಲ ವೇಸ್ಟ್, ಕಸ, ಅವುಗಳನ್ನೆಲ್ಲ ನಾವೇನು ಮಾಡಬೇಕು, ಈ ಒಂದು ಡಸ್ಟ್ಬಿನ್ಗಳಿಗೆ ಗೆರೆ ಎಳೆಯೋದ್ರ ಮೂಲಕ ತುಂಬಿಸ್ಬೇಕು, ಹೌದಾ? ಇಲ್ಲಿ ನೋಡಿ ಎಕ್ಸಾಂಪಲ್, ಇದು ಮೆಡಿಕಲ್ ವೇಸ್ಟ್ ಅಂತ ಆಗುತ್ತೆ. ಇದು ಗ್ಲಾಸ್ ಅಂತ ಆಗುತ್ತೆ. ಮಾಸ್ಕ್, ಇದು ಸಹ ಮೆಡಿಕಲ್ ವೇಸ್ಟ್. ಇದು ಸಹ ಮೆಡಿಕಲ್ ವೇಸ್ಟ್ ಅಂತ ಆಗುತ್ತೆ. ಪ್ಲಾಸ್ಟಿಕ್, ಇದು ಗ್ಲಾಸ್ ಬಾಟಲ್, ಇದು ಸಹ ಗ್ಲಾಸ್ ಅಂತ ಆಗುತ್ತೆ. ಇದು ಪ್ಲಾಸ್ಟಿಕ್ ಅಂತ ಆಗುತ್ತೆ. ಇದು ಪೇಪರ್ ಅಂತ ಆಗುತ್ತೆ. ಈ ಥರ ನೀವು ಉಳಿದಿರುವಂಥ ಆ ಒಂದು ಚಿತ್ರಗಳನ್ನು ಈ ಸರಿಯಾದ ಡಸ್ಟ್ಬಿನ್ಗೆ ತುಂಬಿ. ನೆಕ್ಸ್ಟ್ ಆ್ಯಕ್ಟಿವಿಟಿ 2.15 ಇಲ್ಲೇನು ಕೊಟ್ಟಿದ್ದಾರಪ್ಪ ಅಂದರೆ, ಈಗ ಕೆಳಗಡೆ ಒಂದು ಎಂಟಿ ಬಾಕ್ಸನ್ನು ಕೊಟ್ಟಿದ್ದಾರೆ. ಆ ಎಂಟಿ ಬಾಕ್ಸನ್ನು ಏನು ಮಾಡಬೇಕು ನಾವು ಮತ್ತೆ ಸ್ಮಾಲ್ 9 ಬಾಕ್ಸ್ಗಳಾಗಿ ಡಿವೈಡ್ ಮಾಡಬೇಕು. ಈ ರೀತಿಯಾಗಿ ನಾವು ಮಾಡ್ಕೊಂಡಿದ್ದೀವಿ ನೋಡಿ, ಹೌದಾ? ಈ ರೀತಿ ಮಾಡ್ಕೊಂಡ್ಬಿಟ್ಟು ಏನು ಮಾಡಬೇಕು, ಡ್ರಾ ಅ ಟೇಬಲ್ ಆಫ್ 3 rows 3 columns ಆ್ಯಸ್ ಶೋನ್ ಆ್ಯಂಡ್ ರೈಟ್ ನಂಬರ್ಸ್ ಫ್ರಮ್ 1 to 9 ಇನ್ ದ ಬಾಕ್ಸ್. ಈಗ ಈ ರೀತಿ ಆ ಒಂದು ಬಾಕ್ಸನ್ನು ಸ್ಮಾಲ್ ಬಾಕ್ಸ್ಗಳಿಗೆ ಮಾಡ್ಕೊಂಡ್ಬಿಟ್ಟು ಅವಕ್ಕೆ 1 2 3 4 5 6 7 8 9 ಅಂತ ಹೆಸರು ಕೊಡಿ. ನಂತರ ಡ್ರಾ ಅ ಪಾಟ್ ವಿತ್ ಎ ಪ್ಲ್ಯಾಂಟ್ ಇನ್ ದ ಬಾಕ್ಸ್ 3. 3ನೇ ಬಾಕ್ಸಲ್ಲಿ ಏನು ಮಾಡಬೇಕು, ಒಂದು ಪ್ಲ್ಯಾಂಟ್ ವಿತ್ ಅ ಪಾಟ್, ಒಂದು ಸಸ್ಯದ ಚಿತ್ರವನ್ನು ಬಿಡಿಸಿ. ಯಾವುದ್ರ ಜೊತೆ ಇರಬೇಕು, ಅದು ಪ್ಲ್ಯಾಂಟ್ನ ಜೊತೆ ಇರಬೇಕು, ಹೌದಾ? 3. ರೈಟ್ ಯುವರ್ ಕ್ಲೋಸ್ ಫ್ರೆಂಡ್ಸ್ ನೇಮ್ ಇನ್ ಬಾಕ್ಸ್ 5. ಬಾಕ್ಸ್ 5ಅಲ್ಲಿ ಏನು ಬರೀಬೇಕು, ನಿಮ್ಮ ಆತ್ಮೀಯ ಸ್ನೇಹಿತನ ಹೆಸರನ್ನು ಬರೀಬೇಕು. 4ನೇ ಡ್ರಾ ಅ ಹೌಸ್ ಇನ್ ಬಾಕ್ಸ್ 9. 9ನೇ ಬಾಕ್ಸಲ್ಲಿ ಒಂದು ಮನೆಯನ್ನು ಬಿಡಿಸಿ. 5ನೇದು ರೈಟ್ ದ ಲೆಟರ್ ಕ್ಯೂ ಇನ್ ದ ಬಾಕ್ಸ್ 1. 1ನೇ ಬಾಕ್ಸಲ್ಲಿ ಕ್ಯೂ ಅಂತ ಹೇಳಿ ಬರ್ದಿರಿ.
ಆ್ಯಂಡ್ 6th ಒನ್, ಡ್ರಾ 2 ಐಸ್ ಕ್ರೀಮ್ ಕೋನ್ಸ್ ಇನ್ ಬಾಕ್ಸ್ 2. ಬಾಕ್ಸ್ 2 ಅಲ್ಲಿ 2 ಐಸ್ ಕ್ರೀಮ್ ಕೋನ್ಗಳ ಚಿತ್ರವನ್ನು ನೀವು ಬಿಡಿಸಬೇಕು. ನಮ್ಮದು ಚಿತ್ರ ಸರಿಯಾಗಿಲ್ಲ, ನೀವು ಚೆನ್ನಾಗಿ ಬಿಡಿಸಿ. ಶೇಡ್ ದ ಹೋಲ್ ಬಾಕ್ಸ್ 4. 4ನೇ ಬಾಕ್ಸನ್ನು ಏನು ಮಾಡಿ ಸಂಪೂರ್ಣವಾಗಿ ಶೇಡ್ ಮಾಡಬೇಕು. ಹೌದಾ, ಈ ರೀತಿ. ಆ್ಯಂಡ್ 8ನೇದು, ರೈಟ್ ಎನಿ ಒನ್ ವರ್ಡ್ ದಟ್ ಬಿಗನ್ ವಿತ್ ಎಲ್ ಇನ್ ದ ಬಾಕ್ಸ್. ಬಾಕ್ಸ್ 6, 6ನೇ ಬಾಕ್ಸಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗುವಂಥ ಯಾವುದಾದ್ರು ಒಂದು ಪದವನ್ನು ಬರೀರಿ. ಲೆಟರ್ ಬರೀರಿ, ಲಿವಿಂಗ್ ಬರೀರಿ, ವಾಟ್ ಎವರ್ ಇಟ್ ಮೇ ಬಿ. ಹೌದಾ. ನೆಕ್ಸ್ಟ್, ಕೀಪ್ ದ ಬಾಕ್ಸ್ 7 ಎಂಟಿ. 7ನೇ ಬಾಕ್ಸನ್ನು ಏನು ಮಾಡಬೇಕು, ಖಾಲಿ ಬಿಡ್ರಿ. ಅದೇ ರೀತಿ ಲಾಸ್ಟ್ ಒನ್, ರೈಟ್ ಅ ಫ್ಯೂ ಲೆಟರ್ ವರ್ಡ್ ಇನ್ ಬಾಕ್ಸ್ 8. 8ನೇ ಬಾಕ್ಸಲ್ಲಿ 5 ವರ್ಡ್ ಇರುವಂಥ ಒಂದು ಪದವನ್ನು ಬರೀರಿ. ಓಕೆ. 2.16 ಒಂದು ಪ್ರಾಜೆಕ್ಟ್ ವರ್ಕನ್ನು ನಿಮಗೆ ಅವ್ರು ಕೊಟ್ಟಿದ್ದಾರೆ. ಒಂದು ಪ್ಲ್ಯಾಂಟನ್ನು ನೀವೇನು ಮಾಡಬೇಕು, ನೆಡಬೇಕು. ಒಂದು ಗಿಡವನ್ನು ನೆಟ್ಬಿಟ್ಟು ಒಂದು ಪಾಟಲ್ಲಿ ಒಂದು ಗಿಡವನ್ನು ನೆಡಬೇಕು. ಟೇಕ್ ಅ ಪಾಟ್ ಆ್ಯಂಡ್ ಎಂಟಿ ಟಿನ್ನರ್ ಬ್ಯಾಗ್. ಒಂದು ಪಾಟನ್ನು ತೆಗೆದುಕೊಂಡ್ಬಿಟ್ಟು ಅದರಲ್ಲಿ ಮಣ್ಣನ್ನು ತುಂಬಿ, ಫಿಲ್ ವಿತ್ ದ ಸಾಯಿಲ್. ಮಣ್ಣನ್ನು ತುಂಬಿ ನಂತರ ಪುಟ್ ಸೀಡ್ಸ್ ಇನ್ ಇಟ್. ಯಾವುದಾದ್ರೂ ಬೀಜಗಳನ್ನು ಅದರಲ್ಲಿ ಹಾಕಿ, ವಾಟರ್ ದ ಪ್ಲ್ಯಾಂಟ್ಸ್ ರೆಗ್ಯುಲರ್ಲಿ. ಅದಕ್ಕೆ ಪ್ರತಿದಿನ ನೀರನ್ನು ಹಾಕ್ತಾಯಿರಿ. ಕೀಪ್ ದ ವೆಡ್ಸ್ ಔಟ್. ಅದನ್ನು ಕಳೆಯಿಂದ ದೂರ ಇಡಿ. ನಂತರ ಕೀಪ್ ದ ಪ್ಲ್ಯಾಂಟ್ ಇನ್ ಓಪನ್ ಏರಿಯಾ. ಗಾಳಿ ಬೆಳಕಿರುವಂಥ ಸ್ಥಳದಲ್ಲಿ ಆ ಒಂದು ಪ್ಲ್ಯಾಂಟನ್ನು ಇಡಿ. ವಾಚ್ ಇಟ್ ಗ್ರೋವಿಂಗ್ ಆ್ಯಂಡ್ ಟೇಕ್ ಗುಡ್ ಕೇರ್ ಆಫ್ ದ ಪ್ಲ್ಯಾಂಟ್. ಆ ಒಂದು ಪ್ಲ್ಯಾಂಟನ್ನು ಪ್ರತಿದಿನ ನೋಡ್ತಾ ಅದನ್ನು ಒಳ್ಳೆ ರೀತಿ ನೋಡಿಕೊಳ್ಳಿ. ಓಕೆನಾ. ಥ್ಯಾಂಕ್ ಯು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.